ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನ್ ನೋಡ್ತಾ ಇದೀವಿ ಅಂತಂದ್ರೆ ಇಂಟರ್ವ್ಯೂ ಸ್ಕಿಲ್ಸ್ ಅಂತ ಹೇಳ್ಬೋದು. ಸೊ ಇಂಟರ್ವ್ಯೂ ಸ್ಕಿಲ್ಸ್ ಮೇಲೆ ಕ್ವಶನ್ಸ್ಗಳು ಬರ್ತವೆ ಅಂತ ಹೇಳಿ ಸ್ಟೂಡೆಂಟ್ಸ್ ತುಂಬಾ ಜನ ಕೇಳ್ತಾ ಇದ್ರು. ಸರ್ ಇಂಟರ್ವ್ಯೂ ಮೇಲೆ ಮಾಡಿ ಅಂತ ಹೇಳ್ತಾ ಆ ಕಾರಣಕ್ಕೋಸ್ಕರ ಇಂಟರ್ವ್ಯೂ ಸ್ಕಿಲ್ಸ್ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಸೊ ಇಂಟರ್ವ್ಯೂ ಸ್ಕಿಲ್ಸ್ ಅಂದ್ರೆ ಮೊದಲನೇದಾಗಿ ಮೀನಿಂಗ್, ವಾಟ್ ಇಸ್ ದ ಮೀನಿಂಗ್ ಆಫ್ ಇಂಟರ್ವ್ಯೂ ಸ್ಕಿಲ್ಸ್ ಅಂತಾನು ಕೂಡ ಕ್ವಶನ್ಸ್ ನ ಕೇಳಬಹುದು. ಸೊ ಇಂಟರ್ವ್ಯೂ ಸ್ಕಿಲ್ಸ್ ಆರ್ ದ ಎಬಿಲಿಟೀಸ್, ಅಂದ್ರೆ ಇಂಟರ್ವ್ಯೂ ಸ್ಕಿಲ್ಸ್ ಅಂತ ಅಂದ್ರೆ ಏನು, ಆರ್ ದ ಎಬಿಲಿಟೀಸ್ ದಟ್ ಹೆಲ್ಪ್ ಅ ಕ್ಯಾಂಡಿಡೇಟ್ ಪರ್ಫಾರ್ಮ್ ಎಫೆಕ್ಟಿವ್ಲಿ ಡ್ಯೂರಿಂಗ್ ಅನ್ ಇಂಟರ್ವ್ಯೂ. ಅಂದ್ರೆ ಇಂಟರ್ವ್ಯೂ ಸ್ಕಿಲ್ಸ್ ಅಂತ ಅಂದ್ರೆ ಏನ್ ಮಾಡತ್ತಪ್ಪ, ಇದ್ರಿಂದ ಹೆಲ್ಪ್ ಏನಿದೆ ಅಂತ ಅಂದ್ರೆ, ಸೊ ಆ ಒಬ್ಬ ಕ್ಯಾಂಡಿಡೇಟ್ ಇರ್ತಾನಲ್ವಾ, ಸೊ ಅವನ ಇಂಟರ್ವ್ಯೂ ಅಲ್ಲಿ ಅವನು ಎಫಿಷಿಯಂಟ್ ಆಗಿ ಎಫೆಕ್ಟಿವ್ ಆಗಿ ಒಂದು ಕೆಲಸನ ಮಾಡೋದಕ್ಕಾಗಿರ್ಬೋದು, ಸೊ ಅಲ್ಲಿ ಪರ್ಫಾರ್ಮ್ ಮಾಡಿ ಅವನ ಒಂದು ಎಬಿಲಿಟೀಸ್ ಗಳನ್ನೆಲ್ಲ ತೋರಿಸೋದಕ್ಕೆ ಹೆಲ್ಪ್ ಮಾಡುವಂತದ್ದು ಯಾವ್ದು, ಇಂಟರ್ವ್ಯೂ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ 2 marks ಗೆ ಇಂಟರ್ವ್ಯೂ ಸ್ಕಿಲ್ಸ್ ಮೀನಿಂಗ್ ಕೇಳಿರೋದು ತುಂಬಾ ಕಡಿಮೆ. ಸೊ ನಮಗೆ ಬೇಕಾಗಿರುವಂತದ್ದು ಕೀ ಇಂಟರ್ವ್ಯೂ ಸ್ಕಿಲ್ಸ್ ಗಳು ಅಂತಂದ್ರೆ, ಇಂಟರ್ವ್ಯೂ ಅಲ್ಲಿ ಬೇಕಾಗಿರುವಂತಹ ಸ್ಕಿಲ್ಸ್ ಗಳು ಮೇನ್ ಆಗಿ ಯಾವ್ಯಾವ ಬೇಕು ಅಂದ್ರೆ, ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು, ಲಿಸನಿಂಗ್ ಸ್ಕಿಲ್ಸ್. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಏನಕ್ಕಪ್ಪ ಅಂತಂದ್ರೆ, ಸೊ ಇಂಟರ್ವ್ಯೂ ಜೊತೆ ಇಂಟರ್ವ್ಯೂವರ್ ಇರ್ತಾರಲ್ವ, ಸೊ ಎದುರುಗಡೆ ಒಬ್ರು, ಅವರ ಜೊತೆಗೆ ನಾವು ಯಾವ ರೀತಿ ಕಮ್ಯುನಿಕೇಶನ್ ಮಾಡ್ತೀವಿ ಅನ್ನೋದು ಕೂಡ ನಮ್ಮ ಒಂದು ಇಂಟರ್ವ್ಯೂನ ಡಿಸಿಷನ್ ಅನ್ನೇ ಕೂಡ ಚೇಂಜ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾನ್ಫಿಡೆನ್ಸ್. ಇಂಟರ್ವ್ಯೂ ಸ್ಕಿಲ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಏನಕ್ಕೆ ಮುಖ್ಯ ಅಂತಂದ್ರೆ, ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ನಾವು ಮಾತಾಡೋ ಪ್ರತಿ ಮಾತಲ್ಲೂ ಕೂಡ ತೊದಲಿಕೆ ಆಗೋದಾಗಿರ್ಬೋದು, ಅಥವಾ ಭಯದಲ್ಲಿ ಮಾತಾಡುವಂಥದ್ದು ಶುರು ಆಗುತ್ತೆ. ಸೊ ಆ ಟೈಮಲ್ಲಿ ಏನಿಸುತ್ತೆ, ಸೊ ಇವರಿಗೆ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅನ್ನೋ ಟೈಮಲ್ಲಿ ನಾವು ಹೇಗೆ ಇವ್ರನ್ನ ಜಾಬಿಗೆ ತಗೋಬೇಕು ಅಂತ ಹೇಳ್ಬಿಟ್ಟು ಇಂಟರ್ವ್ಯೂವರ್ ಯೋಚನೆ ಮಾಡ್ತಾರೆ. ಹಾಗಾಗಿ ಸೊ ಕಾನ್ಫಿಡೆನ್ಸ್ ಎನ್ನುವಂಥದ್ದು ತುಂಬಾ ಮುಖ್ಯ. ಏನಕ್ಕಪ್ಪ ಅಂತಂದ್ರೆ, ನೀವೇನು ಇಂಟರ್ವ್ಯೂ ಪ್ರಿಪೇರ್ ಆಗಿಲ್ಲ ಅಂತಂದ್ರೂ ಕೂಡ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇತ್ತು ಅಂದ್ರೆ ನಿಮ್ಮ ಇಂಟರ್ವ್ಯೂನ ಒಂದು 50% ನಷ್ಟು ಸಕ್ಸಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಿಸನಿಂಗ್ ಸ್ಕಿಲ್. ಏನಕ್ಕಪ್ಪ ಲಿಸನಿಂಗ್ ಸ್ಕಿಲ್ಸ್ ಅನ್ನೋ ಕೂಡ ಯಾಕೆ ಇಂಟರ್ವ್ಯೂ ಸ್ಕಿಲ್ಸ್ ಸೇರಿಸಿದ್ದಾರೆ ಅಂತಂದ್ರೆ, ಲಿಸನಿಂಗ್ ಸ್ಕಿಲ್ ಇದ್ದಷ್ಟು, ಸೊ ನಾವು ಇಂಟರ್ವ್ಯೂವರ್ ಏನೋ ಒಂದು ಹೇಳಿದ್ರು ಅಂತಂದ್ರೆ ನಮ್ಮ ಲಿಸನಿಂಗ್ ಸ್ಕಿಲ್ ಚೆನ್ನಾಗಿತ್ತು ಅಂದ್ರೆ ಒನ್ ಟೈಮ್ ಅವ್ರು ಹೇಳಿದ ತಕ್ಷಣ ಸೊ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, ಆನ್ಸರ್ ಮಾಡೋದಕ್ಕೆ ರೆಡಿ ಆಗ್ತೀವಿ. ಹೌದಾ? ಸೊ ಇನ್ನೂ ಒಂದ್ಸಾರಿ ಹೇಳ್ರಿ ಸರ್ ಅನ್ನೋಂಥದ್ದಾಗಿರ್ಬೋದು, ಆ ರೀತಿ ಕೇಳೋದಿಲ್ಲ. ಸೊ ನೆಕ್ಸ್ಟ್ ಪಾಸಿಟಿವ್ ಆಟಿಟ್ಯೂಡ್ ಇರ್ಬೇಕು. ಯಾವುದೇ ರೀತಿಯಾದಂತೆ ನೆಗೆಟಿವ್ ಆಟಿಟ್ಯೂಡ್ ಆಗಿರ್ಬೋದು. ಅಂದ್ರೆ ನೆಗೆಟಿವ್ ಆಟಿಟ್ಯೂಡ್ ಮೀನ್ಸ್ ಆಟಿಟ್ಯೂಡ್ ಅಂದ್ರೆ ಎಲ್ಲರೂ ಅನ್ಕೋತಾರೆ, ಸೊ ಸ್ಟೈಲ್ ಆಗೋದಾಗಿರ್ಬೋದು, ಅವ್ರ ಎದುರಿಗೆ ಕುತ್ಕೊಳ್ಳೋದ್ರಲ್ಲಿ ಆಟಿಟ್ಯೂಡ್ ಅನ್ಸೋದು, ಅದೆಲ್ಲ ಪಾಸಿಟಿವ್ ಆಟಿಟ್ಯೂಡ್ ಅಂತೆ. ಸೊ ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಹೊಂದಿರುವಂತದ್ದು. ಸೊ ಆನ್ಸರ್ ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಕೂಡ ಭಯ ಪಡುವಂತದ್ದಲ್ಲ. ಸೊ ನಾನು ಎಲ್ಲಾ ಕ್ವಶನ್ ಕೂಡ ಆನ್ಸರ್ ಮಾಡಬಲ್ಲೆ ಅನ್ನುವಂತ ಒಂದು ಪಾಸಿಟಿವ್ ಆಟಿಟ್ಯೂಡ್. ಮತ್ತೆ ಅದನ್ನ ಓವರ್ ಕಾನ್ಫಿಡೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಡಿ. ಸೊ ಪಾಸಿಟಿವ್ ಆಟಿಟ್ಯೂಡ್ ಆಗಿ ಇಟ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಫೆಷನಲ್ ಅಪಿಯರೆನ್ಸ್ ಅಂತ ಹೇಳ್ತಾರೆ. ಸೊ ಇಂಟರ್ವ್ಯೂ ಸ್ಕಿಲ್ಸ್ ಅಲ್ಲಿ ಕೀ ಆಗಿ ಏನು ಯೂಸ್ ಮಾಡ್ಬೇಕಂದ್ರೆ, ಇವು 5 ಗಳು ಮಾತ್ರ ನಮ್ಗೆ ಯೂಸ್ ಆಗ್ತವೆ. ಪ್ರೊಫೆಷನಲ್ ಅಪಿಯರೆನ್ಸ್ ಅಂತ ಅಂದ್ರೆ ಹೇಳ್ಬೋದು, ಸೊ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಟಿ ಶರ್ಟ್ ಆಗಿರ್ಬೋದು, ಈ ರೀತಿಯಾದಂತ ಒಂದು ಕಾಸ್ಟ್ಯೂಮ್ ಅಲ್ಲಿ ಹೋಗ್ದೇನೆ, ಸೊ ಅದಕ್ಕೆ ಆದಂತ ಒಂದು ಫಾರ್ಮಾಲಿಟೀಸ್, ಒಂದು ಫಾರ್ಮಲ್ ಡ್ರೆಸ್ ಬಿಟ್ಟಿರ್ತಾರಲ್ಲ, ಅದರಿಂದ ಹೋಗೋದಕ್ಕೆ ಏನಾಗುತ್ತೆ ನಮಗೆ, ಸೊ ಇಂಟರ್ವ್ಯೂ ಸಕ್ಸಸ್ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಸೊ ಸ್ಟೇಜಸ್ ಆಫ್ ಎನ್ ಇಂಟರ್ವ್ಯೂ. ಒಂದು ಇಂಟರ್ವ್ಯೂ ಅಲ್ಲಿ ಸೊ 3 ಸ್ಟೇಜಸ್ ಬರ್ತವೆ. ಯಾವ ರೀತಿ? ಸೊ ಪ್ರೀ ಇಂಟರ್ವ್ಯೂ ಸ್ಟೇಜ್, ಸೆಕೆಂಡ್ ಅಂದ್ರೆ ಇಂಟರ್ವ್ಯೂ ಸ್ಟೇಜ್, ಪೋಸ್ಟ್ ಇಂಟರ್ವ್ಯೂ ಸ್ಟೇಜ್ ಅಂತ. ಸೊ ನಿಮ್ಮ ಒಂದು ಈಗ ಪ್ರೆಸೆಂಟ್ ಸ್ಟಡಿಗೆ ಪೋಸ್ಟ್ ಇಂಟರ್ವ್ಯೂ ಸ್ಟೇಜ್ ಇಲ್ಲ. ಸೊ ಪ್ರೀ ಮತ್ತೆ ಇಂಟರ್ವ್ಯೂ ಸ್ಟೇಜ್ ಎರಡು ತಿಳ್ಕೊಳ್ಳೋಣ. ಪ್ರೀ ಇಂಟರ್ವ್ಯೂ ಸ್ಟೇಜ್ ಅಂತ ಅಂದ್ರೆ ಏನ್ ಮಾಡ್ಬೇಕು ನಾವು ಅಂದ್ರೆ, ಇಂಟರ್ವ್ಯೂ ಹೋಗೋದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು ಅಂತ. ಸೊ ಇಂಟರ್ವ್ಯೂ ಸ್ಟೇಜ್ ಅಂತ ಅಂದ್ರೆ ಇಂಟರ್ವ್ಯೂ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಪೋಸ್ಟ್ ಇಂಟರ್ವ್ಯೂ ಅಂದ್ರೆ ಆಫ್ಟರ್ ದ ಇಂಟರ್ವ್ಯೂ ಆದ ತಕ್ಷಣ ಸೊ ನಮ್ಮ ಒಂದು ಬಿಹೇವಿಯರ್ ಯಾವ ರೀತಿ ಇರ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸೊ ಪೋಸ್ಟ್ ಇಂಟರ್ವ್ಯೂ ಸ್ಟೇಜ್ ಇಲ್ಲ ನಿಮಗೆ. ಸೊ ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರೀ ಇಂಟರ್ವ್ಯೂ ಸ್ಟೇಜ್ ಮತ್ತೆ ಇಂಟರ್ವ್ಯೂ ಸ್ಟೇಜ್ ಅಷ್ಟೇ ಹೇಳ್ಬೋದು. ಪ್ರೀ ಇಂಟರ್ವ್ಯೂ ಸ್ಟೇಜ್ ಅಂದ್ರೆ ಮೊದಲನೇದಾಗಿ ನಾವು ಇಂಟರ್ವ್ಯೂಗೆ ಹೋಗೋದಕ್ಕಿಂತ ಮುಂಚೆ ಏನ್ ಮಾಡಬೇಕು, ಸೊ ರಿಸರ್ಚ್ ಅಬೌಟ್ ದ ಕಂಪನಿ ಅಂತ ಹೇಳ್ತಾರೆ. ಸೊ ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಲ್ವಾ, ಅಪ್ಲೈ ಮಾಡಿರೋ ಕಂಪನಿ, ಆ ಕಂಪನಿಯ ಬಗ್ಗೆ ರಿಸರ್ಚ್ ಮಾಡ್ಕೋಬೇಕು. ಏನಿದೆ ಕಂಪನಿಯಲ್ಲಿ, ಹೌದಾ? ಸೊ ಅದ್ರ ಬಗ್ಗೆ ಎಲ್ಲ ನಾವು ರಿಸರ್ಚ್ ಮಾಡಿ ಕಂಪನಿ ಬಗ್ಗೆ ಮುಂಚೆನೆ ತಿಳ್ಕೊಂಡಿದ್ವಿ ಅಂತ ಅಂದ್ರೆ, ಸೊ ಅವ್ರೇನಾದ್ರು ಸೊ ನಮ್ಮ ಕಂಪನಿ ಬಗ್ಗೆ ಏನ್ ಗೊತ್ತಿದೆ ನಿಮ್ಗೆ ಅಂತಾನೆ ಕೇಳಿದ್ರು ಅಂತಂದ್ರೆ ಇಂಟರ್ವ್ಯೂ ಹೇಳೋದಕ್ಕೆ ಈಸಿ ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ದ ಜಾಬ್ ರೋಲ್. ಹೌದಾ? ಸೊ ಅಲ್ಲಿ ಏನೋ ಒಂದು ಅಕೌಂಟೆಂಟ್ ಜಾಬ್ ಕೇಳಿದಾರೆ, ಬಟ್ ನೀವು ಇಲ್ಲಿ BA ಮಾಡಿರ್ತೀರಾ, ಸೊ ನಿಮ್ಮ ಅಕೌಂಟ್ಸ್ ನಾಲೆಡ್ಜ್ ಇರೋದಿಲ್ಲ. ಹೌದಾ? ಸೊ ಫಸ್ಟ್ ಅಲ್ಲಿ ಯಾವ ಜಾಬ್ಗೆ ಕೇಳಿದ್ದಾರೆ, ಸೊ ನಾವು ಆ ಜಾಬ್‌ಗೆ ಏನು ಎಲಿಜಿಬಲ್ ಆಗಿದೀವಾ? ಸೊ ಅಲ್ಲಿಗೆ ಹೋದ್ರೆ ಆ ಜಾಬ್‌ಗೆ ಅಪ್ಲೈ ಮಾಡಿದ್ರೆ ನಮ್ಗೆ ಏನು ವರ್ಕ್ ಕೊಡ್ತಾರೆ? ಈ ರೀತಿಯಾದಂತ ಜಾಬ್ ರೋಲ್ ಅನ್ನ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕು. ಹೌದಾ? ಸೊ ನೆಕ್ಸ್ಟ್ ಪ್ರಿಪೇರ್ ಅ ರೆಸ್ಯೂಮ್ ಅಂತಂದ್ರೆ, ಸೊ ನಮ್ಮ ಒಂದು ರೆಸ್ಯೂಮ್ ಇರುತ್ತಲ್ಲ, ನಮ್ಮ ಎಲ್ಲಾ ರೀತಿಯಾದಂತ ಇನ್ಫಾರ್ಮೇಷನ್ ಇರುವಂತದ್ದು. ಸೊ ಆ ರೀತಿಯಾದಂತ ರೆಸ್ಯೂಮ್ ಅನ್ನ ಒಂದು ಪ್ರಿಪೇರ್ ಮಾಡಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಅರೇಂಜ್ ಡಾಕ್ಯುಮೆಂಟ್ಸ್ ಅಂದ್ರೆ, ಸೊ ಅಲ್ಲಿ ಜಸ್ಟ್ ರೆಸ್ಯೂಮ್ ಅಷ್ಟೇ ಕೇಳಿರಲ್ಲ. ಹೌದಾ? ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಈ ರೀತಿ ಅವರ ಸೆಕ್ಯೂರಿಟಿ ರೀಸನ್ಸ್‌ಗೋಸ್ಕರ ಒಂದಿಷ್ಟು ಡಾಕ್ಯುಮೆಂಟ್ಸ್‌ಗಳನ್ನ ಇಂಟರ್ವ್ಯೂ ಟೈಮಲ್ಲಿ ಕೂಡ ಕೇಳಿರ್ತಾರೆ. ಸೊ ಆ ಒಂದಿಷ್ಟು ಡಾಕ್ಯುಮೆಂಟ್ಸ್‌ಗಳನ್ನ ನೀವೇನ್ ಮಾಡ್ಬೇಕು, ಅರೇಂಜ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ನೆಕ್ಸ್ಟ್ ಏನು, ಪ್ರಾಕ್ಟೀಸ್ ಕಾಮನ್ ಕ್ವೆಷನ್. ಹೌದಾ? ಸೊ ಒಂದಿಷ್ಟು ಕಾಮನ್ ಕ್ವೆಷನ್ಸ್‌ಗಳು, ನಾನು ಕೆಳಗಡೆ ಕ್ವೆಷನ್ಸ್ ಯಾವು ಅಂತಾನೆ ಹೇಳ್ತೀನಿ, ಬಟ್ ನಿಮ್ಗೆ ಗೊತ್ತಿರುತ್ತಲ್ವಾ? ಸೊ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಕೊಳ್ಳಿ. ಈ ರೀತಿಯಾದಂತ ಒಂದಿಷ್ಟು ಕಾಮನ್ ಕ್ವೆಷನ್ಸ್ ಇರ್ತಾವಲ್ಲ, ಅವನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಎದುರುಗಡೆ ಇಂಟರ್ವ್ಯೂವರ್ ಇದ್ದಾರೆ ಅಂತಾನೆ ಹೇಳ್ಬಿಟ್ಟು ತಿಳ್ಕೊಂಡು ನೀವು ಆ ಕ್ವೆಷನ್ಸ್‌ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಒಂದೇ ಸರಿಗೆ ಇಂಟರ್ವ್ಯೂ ಅಲ್ಲಿ ಸೊ ಶಾಕ್ ಅನ್ನುವಂಥದ್ದು ಆಗೋದಿಲ್ಲ. ಸೊ ಭಯ ಅನ್ನೋದು ಆಗೋದಿಲ್ಲ. ಒಂದು ರೀಸನ್‌ಗೋಸ್ಕರ. ಸೊ ನೆಕ್ಸ್ಟ್ ಇಂಟರ್ವ್ಯೂ ಸ್ಟೇಜ್ ಅಂತ ಅಂದ್ರೆ, ಇಂಟರ್ವ್ಯೂ ಒಳಗಡೆ ಇರೋ ಟೈಮಲ್ಲಿ ನಾವು ಸೊ ರೂಮ್ ಒಳಗಡೆ ಹೋದ್ವಿ ಅನ್ನೋ ಟೈಮಲ್ಲಿ ನಾವ್ ಏನೇನ್ ಮಾಡ್ಬೇಕು? ಸೊ ಮೊದಲನೇದಾಗಿ ಗ್ರೀಟ್ ದ ಇಂಟರ್ವ್ಯೂವರ್. ಸೊ ನಿಮ್ಮ ಎದುರುಗಡೆ ನೀವು ಹೋಗಿ ಕುತ್ಕೊಳ್ಳೋದಕ್ಕಿಂತ ಮುಂಚೆನೆ ಕೂಡ ನೀವೇನ್ ಮಾಡ್ಬೇಕು, ಮೊದಲನೇದಾಗಿ ಅವರಿಗೆ ಗ್ರೀಟಿಂಗ್ಸ್ ಕೊಡ್ಬೇಕು. ಸೊ ಹಾಯ್ ಸರ್ ಆಗಿರ್ಬೋದು. ಸೊ
ಇನ್ನೂ ಒಂದು ರೂಲ್ಸ್ ಇದೆ. ಸೊ ಇನ್ನೇನು ಏನಾದ್ರು ಎದುರುಗಡೆ ಬೋರ್ಡ್ ಆಫ್ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ಒಂದು 5 to 6 ಮೆಂಬರ್ಸ್ ಇದ್ರು ಅಂತ ಅಂದ್ರೆ, ಆ ಟೈಮಲ್ಲಿ ಮೊದಲನೇದಾಗಿ ನೀವು ಯಾರಿಗೆ ಗ್ರೀಟ್ ಮಾಡ್ಬೇಕು ಅಂತಂದ್ರೆ, ಒಬ್ಬ ಲೇಡಿ ಯಾರು ಇರ್ತಾರಲ್ಲ, ಮೊದಲನೇದಾಗಿ ಅವರಿಗೆ ಗ್ರೀಟ್ ಮಾಡಿ ಆಮೇಲೆ ಸರ್ಸ್‌ಗಳಿಗೆ ಕೊಡ್ಬೇಕು. ಸೊ ಅವ್ರು ಯಾವುದೇ ರೀತಿಯಾದಂತ ಒಂದು ಎಂಡಲ್ಲಾದ್ರೂ ಕೂತ್ಕೊಂಡಿರ್ಲಿ ಅಥವಾ ಸೆಂಟ್ರಲ್ ಆದ್ರೂ ಕೂತ್ಕೊಂಡಿರ್ಲಿ, ಮೊದಲನೇದಾಗಿ ಆ ಲೇಡಿಗೆ ಗ್ರೀಟ್ ಮಾಡಿ, ಸೊ ಹಾಯ್ ಮ್ಯಾಮ್ ಅಂತ ಹೇಳ್ಬಿಟ್ಟು, ಸೊ ನೆಕ್ಸ್ಟ್ ಎಲ್ಲರಿಗೂ ಬಂದ್ಬಿಟ್ಟು ಹಾಯ್ ಸರ್, ಐ ಲವ್ ಎವ್ರಿವನ್ ಈ ರೀತಿಯಾದಂತ ಒಂದು ಗ್ರೀಟಿಂಗ್ ಕೊಡುವಂತದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರೊಡ್ಯೂಸ್ ಯುವರ್‌ಸೆಲ್ಫ್. ಸೊ ಅವರೇ ಹೇಳ್ತಾರೆ. ಒಂದು ನಿಮ್ ಬಗ್ಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ಅವರೇ ರೆಸ್ಯೂಮ್‌ನ ಓದಿ, ಸೊ ನಿಮ್ಮ ನೇಮ್ ಇಂತ್ರ ಕರೆದು ನಿಮ್ಮನ್ನ ಮಾತಾಡ್ಸೋಕೆ ಶುರು ಮಾಡ್ತಾರೆ. ಓಕೆನಾ? ಸೊ ಇಂಟ್ರೊಡ್ಯೂಸ್ ಯುವರ್‌ಸೆಲ್ಫ್ ಅಂತ ಹೇಳಿದ್ರೆ ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ಆನ್ಸರ್ಸ್ ಕ್ವೆಶ್ಚನ್ ಕ್ಲಿಯರ್‌ಲಿ. ಹೌದಾ? ಅವ್ರು ಏನೋ ಒಂದು ಕ್ವೆಶ್ಚನ್ಸ್ ಕೇಳಿದ್ದಾರೆ ಅಂತ ಅಂದ್ರೆ, ಸೊ ಅದಕ್ಕೆ ಆನ್ಸರ್ ಎಷ್ಟು ಕ್ಲಿಯರ್ ಆಗಿ ಕೊಡ್ಬೇಕಪ್ಪ ನಾವು ಅಂತಂದ್ರೆ, ಅವ್ರು ಇನ್ನೊಂದ್ ಸಾರಿ ಕೇಳಬಾರ್ದು. ಸೊ ಅವ್ರಿಗೆ ಕನ್‌ಫ್ಯೂಷನ್ ಆಗ್ಬಾರ್ದು ಅಲ್ವಾ? ಅವ್ರೇನೋ ಒಂದು ಕ್ವೆಶ್ಚನ್ ಕೇಳಿ, ನೀವೇನೋ ಒಂದು ಆನ್ಸರ್ ಹೇಳಿ, ಆ ರೀತಿ ಆಗ್ಬಾರ್ದು. ಸೊ ಆನ್ಸರ್ಸ್ ಕ್ವೆಶ್ಚನ್ ಕ್ಲಿಯರ್‌ಲಿ, ಕ್ವೆಶ್ಚನ್ಸ್‌ನ ಏನ್ ಮಾಡ್ಬೇಕು ಆನ್ಸರ್ ಮಾಡ್ಬೇಕು ನೀಟಾಗಿ. ಸೊ ಮೇನ್ ಆಗಿ ಮೇಂಟೈನ್ ಏನಾಗಿರ್ಬೇಕಂತಂದ್ರೆ, ಮೇನ್ ಆಗಿ ಐ ಕಾಂಟಾಕ್ಟ್ ಇರ್ಬೇಕು. ಈ ಐ ಕಾಂಟಾಕ್ಟ್ ಅನ್ನುವಂಥದ್ದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ನಿಮ್ಮಲ್ಲಿರುವಂತಹ ಒಂದು ಕಾನ್ಫಿಡೆನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಹೌದಾ? ನಿಮ್ಮಲ್ಲಿರುವಂತಹ ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಒಂದು ಸ್ಟ್ರೆಂತ್ ಆಗಿರ್ಬೋದು, ಯಾವ್ದ್ರಿಂತ್ರ ಗೊತ್ತಾಗುತ್ತೆ, ಒಂದು ಐ ಕಾಂಟಾಕ್ಟ್ ನಿಂತ್ರ. ಸೊ ನೀವ್ ಯಾವಾಗ ಒಬ್ಬ ಇಂಟರ್ವ್ಯೂನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಷ್ಟು ಐ ಕಾಂಟಾಕ್ಟ್, ಒಂದು ಐ ಪವರ್‌ನ ಬೆಳೆಸ್ಕೊಂಡಿದ್ದೀರಿ ಅಂತಂದ್ರೆ, ಅವ್ರಿಗೆ ಅನ್ಸುತ್ತೆ ಸೊ ಈ ಹ್ಯಾವ್ ಸ್ಟ್ರೆಂತ್, ಅಂದ್ರೆ ಇವನಿಗೆ ಒಂದು ವರ್ಕ್ ಮಾಡುವಂತ ಒಂದು ಎಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂತಾರೆ. ಹೌದು. ಸೊ ನಿಮಗೇನಾದ್ರು ಕ್ವೆಶ್ಚನ್ಸ್ ಇತ್ತಂದ್ರೆ, ಆಸ್ಕ್ ರಿಲೆವೆಂಟ್ ಕ್ವೆಶ್ಚನ್. ಹೌದಾ? ಸೊ ಏನಾದ್ರು ಕ್ವೆಶ್ಚನ್ಸ್ ಇತ್ತು ಕೇಳೋದು. ಸೊ ಅವ್ರು ಏನಾದ್ರು ಕೇಳಿದ್ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ, ಸೊ ರಿಲೆವೆಂಟ್ ಆಗಿರುವಂತಹ ಕ್ವೆಶ್ಚನ್ಸ್‌ಗಳನ್ನ ಕೇಳ್ಬೋದು. ಸೊ ನೆಕ್ಸ್ಟ್ ಇದೇ ಒಂದು ಇಂಟರ್ವ್ಯೂ ಸ್ಕಿಲ್ಸ್ ಅಲ್ಲಿ ನಿಮಗೆ ಬರುವಂತಹ ಟಾಪಿಕ್ ಏನು, ಸ್ವಾಟ್ ಅನಾಲೈಸಿಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಸ್ವಾಟ್ ಅನಾಲೈಸಿಸ್ ಅಂದ್ರೆ ಏನಿಲ್ಲ, SWOT ಅಂತ ಅಂದ್ರೆ ಸ್ಟ್ರೆಂತ್, ವೀಕ್‌ನೆಸ್, ಅಪಾರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಅಂತ ಹೇಳ್ಬಿಟ್ಟು. ಹೌದಾ? ಸೊ ಸ್ಟ್ರೆಂತ್ ಆಗಿ ನೀವು ಏನನ್ನ ಯೂಸ್ ಮಾಡ್ಕೋಬೇಕು, ಪರ್ಸನಲ್ ಕ್ವಾಲಿಟೀಸ್ ಮತ್ತೆ ಸ್ಕಿಲ್ಸ್ ಇರ್ತಾವಲ್ವಾ? ಸೊ ಅದನ್ನ ನಿಮ್ಮಿಂತ್ರ ಯಾರು ಕೂಡ ಕದಿಯೋಕ್ ಆಗೋದಿಲ್ಲ, ಯಾರು ಕೂಡ ಕಸ್ಕೊಳಕ್ ಆಗೋದಿಲ್ಲ. ಸೊ ಆ ಪರ್ಸನಲ್ ಕ್ವಾಲಿಟೀಸ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು ನಿಮ್ ಕಡೆನೇ ಇರ್ತವೆ. ಸೊ ನಿಮ್ಮ ಕಡೆ ಅಂತಾನೆ ಬೆಳೆದಿರ್ತವೆ. ಹಾಗಾಗಿ ಸೊ ನೀವು ಅವನ್ನ ನೀಟಾಗಿ ಯೂಸ್ ಮಾಡ್ಕೋಬೇಕು. ಅವು ಕ್ವಾಲಿಟೀಸ್ ಏನು ಮತ್ತೆ ಸ್ಕಿಲ್ಸ್‌ಗಳು ಇರ್ತಾವಲ್ಲ, ಅವೇ ನಿಮ್ಮ ಒಂದು ಶಕ್ತಿಗಳಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೀಕ್‌ನೆಸ್ ಅಂತ ಹೇಳುತ್ತೆ. ಸೊ ಏರಿಯಾಸ್ ನೀಡಿಂಗ್ ಇಂಪ್ರೂವ್‌ಮೆಂಟ್ ಅಂದ್ರೆ, ಸೊ ನಿಮ್ಮ ಒಂದಿಷ್ಟು ವೀಕ್‌ನೆಸ್ ಪಾಯಿಂಟ್ಸ್ ಇರ್ತವೆ. ಸೊ ಒಬ್ಬೊಬ್ಬರಿಗೆ ಮೊಬೈಲ್ ವೀಕ್‌ನೆಸ್ ಪಾಯಿಂಟ್ ಆಗಿರುತ್ತೆ. ಸೊ ಒಬ್ಬೊಬ್ಬರಿಗೆ ಅವರ ಫ್ಯಾಮಿಲಿ ವೀಕ್‌ನೆಸ್ ಪಾಯಿಂಟ್ ಆಗಿರುತ್ತೆ. ಸೊ ಫ್ಯಾಮಿಲಿ ಅಂದ್ರೆ ಆ ರೀತಿ ವೀಕ್‌ನೆಸ್ ಪಾಯಿಂಟ್ ಅಲ್ಲ. ಬಟ್ ಅವ್ರಿಗೇನೋ ಒಂದು ಫ್ಯಾಮಿಲಿಯಲ್ಲಿ ಭಯ ಅಂತಾನೆ ಇರ್ಬೋದು, ಇಲ್ಲ ಫ್ಯಾಮಿಲಿ ಮೇಲೆ ತುಂಬಾ ಕೇರ್ ಅಂತ ಇರ್ಬೋದು. ಸೊ ಫ್ಯಾಮಿಲಿ ಬಗ್ಗೆ ಯಾರಾದ್ರು ಏನಾರು ಅಂದ್ರೆ, ಸೊ ಆ ರೀತಿಯಾದಂತ ವೀಕ್‌ನೆಸ್ ಪಾಯಿಂಟ್ಸ್ ಇರ್ತಾವಲ್ಲ. ಸೊ ಆ ವೀಕ್‌ನೆಸ್ ಪಾಯಿಂಟ್ಸ್ ಗಳಿಗೆ ಏನಂತಾರೆ, ಏರಿಯಾಸ್ ನೀಡಿಂಗ್ ಇಂಪ್ರೂವ್‌ಮೆಂಟ್ ಅಂತ ಹೇಳ್ಕೊಳ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಪಾರ್ಚುನಿಟೀಸ್ ಅಂತ ಅಂದ್ರೆ, ಚಾನ್ಸಸ್ ಫಾರ್ ಗ್ರೋತ್ ಅಂಡ್ ಸಕ್ಸೆಸ್. ಸೊ ಈ ಒಂದು ಇಂಟರ್ವ್ಯೂ ಯಂತ್ರ ನಿಮ್ಮ ಒಂದು ಅಪಾರ್ಚುನಿಟೀಸ್ ಯಾವ ರೀತಿ ಇರ್ತದೆ, ನಿಮ್ಮ ಒಂದು ಲೈಫ್ ಸಕ್ಸಸ್ ಆಗೋದಕ್ಕೆ, ನಿಮ್ಮ ಲೈಫಲ್ಲಿ ನೀವು ಗ್ರೋತ್ ಆಗೋದಕ್ಕೆ ತುಂಬಾ ಚಾನ್ಸಸ್‌ಗಳಿರ್ತವೆ. ಅದರಿಂದ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಏನಂತಾರೆ, ಅಪಾರ್ಚುನಿಟೀಸ್ ಅಂತ ಹೇಳ್ತಾರೆ. ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಥ್ರೆಟ್ಸ್ ಅಂತ ಹೇಳಿದ್ರು. ಥ್ರೆಟ್ ಅಂದ್ರೆ ಚಾಲೆಂಜಸ್ ಅಂಡ್ ಕಾಂಪಿಟೇಷನ್. ಹೌದಾ? ಥ್ರೆಟ್ಸ್ ಯಾವ ರೀತಿ ಇರ್ತವೆ, ಸೊ ನಿಮ್ಮ ಒಬ್ಬ ಫ್ರೆಂಡ್ ನಿಮಗೆ ಚಾಲೆಂಜ್ ಕೊಡ್ಬೋದು, ಕಾಂಪಿಟೇಟರ್ ಆಗಿ ಎದುರುಗಡೆ ಬರ್ಬೋದು. ಸೊ ಆ ರೀತಿಯಾದಂತಹ ಥ್ರೆಟ್ಸ್‌ಗಳು ತುಂಬಾ ಇರ್ತವೆ. ಸೊ ಯಾರಾದ್ರೂ ಹೆದರ್ಸುವಂಥದ್ದು ಈ ರೀತಿಯಾದಂಥದ್ದು ಇದ್ದಾಗ, ಅವು ಕೂಡ ನಿಮ್ಮ ಒಂದು ಸ್ವಾಟ್ ಅನಾಲಿಸಿಸ್ ಅಲ್ಲಿ ಬರುತ್ತೆ. ಸೊ ಸ್ವಾಟ್ ಅನಾಲಿಸಿಸ್ ಮೇಲೆ ಇಲ್ಲಿವರೆಗೂ ನಾನು ನೋಡಿರೋ ಮಟ್ಟಿಗೆ ಕ್ವೆಶ್ಚನ್ಸ್ ಬಂದಿಲ್ಲ. ಸೊ ಬರ್ಬೋದು. ಎಕ್ಸ್‌ಪ್ಲೇನ್ ದ ಸ್ವಾಟ್ ಅನಾಲಿಸಿಸ್ ಫಾರ್ 5 ಮಾರ್ಕ್ಸ್ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಬಂದಾಗ ಸೊ ಸ್ವಾಟ್ ಅಂತ ಅಂದ್ರೆ ಏನು ಅಂತ ಒಂದು 4 ಲೈನಲ್ಲಿ ಬರೀರಿ. ಸೊ ಅಂದ್ರೆ ಸ್ಟ್ರೆಂಗ್ತ್, ವೀಕ್‌ನೆಸ್, ಅಪಾರ್ಚುನಿಟಿ ಅಂಡ್ ಥ್ರೆಟ್ಸ್ ಅಂತ ಹೇಳ್ಬಿಟ್ಟು, ಆ ಒಂದೊಂದು ಪಾಯಿಂಟ್ಸ್‌ಗಳನ್ನ ತಗೊಂಡು 2 ಲೈನ್ಸ್ ಎಕ್ಸ್‌ಪ್ಲೇನ್ ಮಾಡಿದ್ರು ಕೂಡ 5 ಮಾರ್ಕ್ಸ್‌ಗೆ ಆನ್ಸರ್ ಕವರ್ ಆಗುತ್ತೆ. ಸೊ ಒಂದು ಇಂಟರ್ವ್ಯೂ, ಸೊ ಈ ಕ್ವೆಶ್ಚನ್ಸ್‌ಗಳು ತುಂಬಾ ಬಂದಿದಾವೆ. ನಾನು ನೋಡಿದ್ದೀನಿ. ಟಿಪ್ ಫಾರ್ ಸಕ್ಸಸ್ ಪ್ರೀ ಇಂಟರ್ವ್ಯೂ ಸ್ಟೇಜ್ ಅಂತ ಹೇಳ್ತಾರೆ. ಹೌದಾ? ಒಂದು ಪ್ರೀ ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಆಗಿರ್ಬೋದು ಅಥವಾ ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಆಗಿರ್ಬೋದು, ಒಂದು ಸಕ್ಸಸ್ ಕಾಣಬೇಕು ಅಂತಂದ್ರೆ ಒಂದಿಷ್ಟು ಟಿಪ್ಸ್‌ಗಳು ಬೇಕಾಗಿರುತ್ತೆ. ಸೊ ಕ್ವೆಶ್ಚನ್ಸ್ ಬರೋ ಚಾನ್ಸ್ 99% ಇದೆ. ಏನಕ್ಕಪ್ಪ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೂಡ ಇದಾವೆ. ನಾವು ಹಿಂದ್ಗಡೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೂಡ ಈ ಕ್ವೆಶ್ಚನ್ಸ್ ಬಂದಿತ್ತು. ಹೌದಾ? ಒಂದು ಈ ಪ್ರೀ ಇಂಟರ್ವ್ಯೂ ಸ್ಟೇಜ್. ಹೌದಾ? ಪ್ರೀ ಇಂಟರ್ವ್ಯೂ ಸ್ಟೇಜ್ ಅಂದ್ರೇನು, ನೀವು ನಾಳೆ ಮಾರ್ನಿಂಗ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಂದ್ರೆ, ಅದ್ರ ಹಿಂದಿನ ದಿನ ಮಾಡ್ಬೇಕಾದಂತ ಒಂದಿಷ್ಟು ತಯಾರಿಗಳು. ಅದು ಸಕ್ಸಸ್ ಆಗ್ಬೇಕು. ಆ ತಯಾರಿಗಳೆಲ್ಲವೂ ನಡಿಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಟಿಪ್ಸ್ ಅಂತ ಅಂದ್ರೆ, ಟು ಗ್ಯಾದರ್ ಇನ್ಫಾರ್ಮೇಷನ್ ಅಬೌಟ್ ದ ಕಂಪನಿ. ಸೊ ಮೊದಲನೇದಾಗಿ ಆ ಕಂಪನಿಯಲ್ಲಿ ಏನೇನ್ ಇನ್ಫಾರ್ಮೇಷನ್ ಇದೆ, ಸೊ ಎಷ್ಟು ಜನ ಇದ್ದಾರೆ, ಯಾವ ರೀತಿಯಾದಂತ ವರ್ಕ್‌ಗಳು ನಡೀತವೆ ಒಳಗಡೆ, ಅವ್ರಿಗೆ ಎಷ್ಟು ಸ್ಯಾಲರೀಸ್‌ಗಳು ಇರ್ತಿರ್ತವೆ, ಅವ್ರ ಹತ್ರ ಏನೇನು ಬೆನಿಫಿಟ್‌ಗಳಿದೆ ಎಂಪ್ಲಾಯೀಸ್‌ಗಳಿಗೆ, ಆ ರೀತಿಯಾದಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಪ್ರಿಪೇರ್ ರೆಸ್ಯೂಮ್ ಪ್ರಾಪರ್ಲಿ. ಸೊ ಡಬಲ್ ಚೆಕ್ ದ ರೆಸ್ಯೂಮ್ ಅಂತ ಹೇಳ್ತಾರೆ. ಸೊ ರೆಸ್ಯೂಮ್ ಮಾಡ್ಕೊಂಡಿದ್ದೀರಾ ನಿಜ. ಬಟ್ ಯಾವ್ದಾದ್ರು ಇನ್ಫಾರ್ಮೇಷನ್ ಬಿಟ್ಟಿದ್ದೀರಾ? ಇಲ್ಲ ಹಾಕಿರೋ ಇನ್ಫಾರ್ಮೇಷನ್ ಅಲ್ಲಿ ಏದಾದ್ರು ಅನ್ವಾಂಟೆಡ್ ಅಂತ ನಿಮಗೆ ಅನ್ನಿಸ್ತಾ ಇದೆನಾ? ಆ ರೀತಿ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಗನೈಸ್ ಡಾಕ್ಯುಮೆಂಟ್. ಸೊ ಅವರು ಒಂದೇ ರೆಸ್ಯೂಮ್ ಅಷ್ಟೇ ಕೇಳಿರಲ್ಲ. ಸೊ ತುಂಬಾ ಡಾಕ್ಯುಮೆಂಟ್ಸ್‌ಗಳನ್ನ ಕೇಳಿರ್ತಾರೆ. ಅವನ್ನೆಲ್ಲ ಆರ್ಗನೈಸ್ ಮಾಡ್ಬೇಕು. ಸೊ ಪ್ರಾಕ್ಟೀಸ್ ಇಂಟರ್ವ್ಯೂ ಕ್ವೆಷನ್ಸ್. ಇಂಟರ್ವ್ಯೂ ಅಲ್ಲಿ ನಾರ್ಮಲ್ ಆಗಿ ಕೇಳುವಂತಹ ಒಂದಿಷ್ಟು ಕ್ವೆಶ್ಚನ್ಸ್‌ಗಳನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದಾದ್ಮೇಲೆ ಏನ್ ಮಾಡಬೇಕು, ಪ್ಲಾನ್ ಯುವರ್ ಟ್ರಾವೆಲ್ ಇನ್ ಅಡ್ವಾನ್ಸ್. ಸೊ ನೀವೆಲ್ಲೋ ದೂರದ ಪ್ಲೇಸ್ ಅಲ್ಲಿ ಇರ್ತೀರಾ. ಬಟ್ ನಿಮ್ಮ ಒಂದು ಇಂಟರ್ವ್ಯೂ ಇನ್ನೂ ಒಂದು ಪ್ಲೇಸ್ ಅಲ್ಲಿ ಇರುತ್ತೆ. ಬಟ್ ಅಲ್ಲಿಗೆ ಹೋಗ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು, ಸೊ ಹಿಂದಿನ ಡೇನೆ ಪ್ಲಾನ್ ಮಾಡ್ಕೋಬೇಕು. ಇಷ್ಟು ಗಂಟೆಗೆ ನಾನು ಇಲ್ಲಿ ಬಿಟ್ಟೆ, ಈ ಬಸ್ಸಿಗೆ ಹತ್ತಿದೆ ಅಂತಂದ್ರೆ, ಸೊ ನಾನು ಈ ಟ್ರೈನ್ ಕ್ಯಾಚ್ ಮಾಡಿದೆ ಅಂತಂದ್ರೆ ನಾನು ಇಷ್ಟೊತ್ತಿಗೆ ಇಲ್ಲಿ ಮುಟ್ಟಿರ್ತೀನಿ. ಸೊ ಇಲ್ಲಿಂತ್ರ ಇಂಟರ್ವ್ಯೂ ನನಗೆ ಈಸಿಯಾಗಿ ಹೋಗ್ತದೆ ಅಂತ. ಸೊ ಟ್ರಾವೆಲ್ ಮಾಡೋದನ್ನ ಪ್ಲಾನ್. ಸೊ ನೆಕ್ಸ್ಟ್ ಟಿಪ್ಸ್ ಫಾರ್ ಸಕ್ಸಸ್ ಇನ್ ಇಂಟರ್ವ್ಯೂ. ಇದು ಮೋಸ್ಟ್ ಆಫ್ ದ ಕ್ವೆಶ್ಚನ್ ಬಂದಿರೋಂಥದ್ದು. ಸೊ ನಮ್ಮ ಒಂದು ಅಸಂಪ್ಷನ್ ಪ್ರಕಾರ ಇದು 100% ಕ್ವೆಶ್ಚನ್ ಸಕ್ಸಸ್ ಇನ್ ಇಂಟರ್ವ್ಯೂ ಸ್ಟೇಜ್. ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಯಾವ ರೀತಿ ಒಂದು ಸಕ್ಸಸ್ ಕಾಣಬೇಕಾದ್ರೆ ಏನ್ ಬರಬೇಕು?
ಸೊ ಬಿ ಕಾನ್ಫಿಡೆಂಟ್. ಹೌದಾ? ಸೊ ಬಿ ಕಾನ್ಫಿಡೆಂಟ್ ಏನಕ್ಕೆ ಕಾನ್ಫಿಡೆಂಟ್ ಆಗಿರ್ಬೇಕು? ಸೊ ನಿಮ್ಮ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಕೊಡುವಂತಹ ಉತ್ತರಗಳು ಇಂಟರ್ವ್ಯೂವರ್‌ನ ಎತ್ತಿ ಇಂಪ್ರೆಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಒಂದು ರಿಸಲ್ಟ್ ಅನ್ನುವಂಥದ್ದು ನಿಂತಿರುತ್ತೆ. ಬಿ ಪೊಲೈಟ್. ಯಾವಾಗಲೂ ಕೂಡ ಪೊಲೈಟ್‌ನೆಸ್ ಅಲ್ಲಿ ಆನ್ಸರ್ ಮಾಡಬೇಕು. ಯಾವುದೇ ರೀತಿಯಾದಂತಹ ಒಂದು ಕೇರ್‌ಲೆಸ್ ಆನ್ಸರ್ಸ್‌ಗಳನ್ನ ಕೊಡಬಾರ್ದು. ಲಿಸನ್ ಕೇರ್‌ಫುಲ್ಲಿ. ಹೌದಾ? ಸೊ ಯಾವುದೇ ರೀತಿ ಇಂಟರ್ವ್ಯೂವರ್ ಏನೋ ಒಂದು ಕ್ವೆಶ್ಚನ್ ಕೇಳಿದಾಗ ಸೊ ಡಬಲ್ ಟೈಮ್ ಕೇಳಬಾರ್ದು. ಸರ್ ಕ್ಯಾನ್ ಯು ರಿಪೀಟ್ ಅಗೈನ್? ಈ ರೀತಿಯಾದಂತಹ ಕ್ವೆಶ್ಚನ್ಸ್‌ಗಳು ಕೇಳೋದ್ರಿಂದ ನೀವು ಅವರಿಗೆ ಒಂದು ರೀತಿ ಆರ್ಡರ್ ಮಾಡೋ ತರ ಆಗಿರುತ್ತೆ. ನೀವು ಹೇಳಿದ್ದನ್ನು ಕೇಳಿಸಿಲ್ಲ ಅನ್ನೋ. ಸೊ ನಿಮ್ಮ ಒಂದು ಲಿಸನಿಂಗ್ ಸ್ಕಿಲ್ ಚೆನ್ನಾಗಿರ್ಬೇಕು ಅಲ್ಲಿ ಇಂಟರ್ವ್ಯೂ ಹೋದಿರೋಂಥ ಸ್ಟೇಜಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಕ್ ಕ್ಲಿಯರ್ಲಿ ಅಂತ ಹೇಳ್ತಾರೆ. ಸ್ಪೀಕ್ ಕ್ಲಿಯರ್ಲಿ ಅಂತ ಅಂದ್ರೆ ಸೊ ಎಷ್ಟು ಕ್ಲಿಯರ್ ಆಗಿ ಆಗುತ್ತೋ ಅಷ್ಟು ಕ್ಲಿಯರ್ ಆಗಿ ಮಾಡಬೇಕು. ಸೊ ನೀವು ಹೇಳಿರೋ ಅವ್ರು ಕೇಳಿದ್ದೇ ಒಂದಾಗಿದ್ದು ನೀವು ಹೇಳಿದ್ದೇ ಇನ್ನೊಂದಾಗಿದ್ರೆ ಸೊ ಅಲ್ಲಿಗೆ ಆ ಒಂದು ಇಂಟರ್ವ್ಯೂ ಸಕ್ಸಸ್ ಆಗಲ್ಲ. ಸೊ ಸ್ಪೀಕ್ ಕ್ಲಿಯರ್ಲಿ. ಅವ್ರು ಏನ್ ಕೇಳಿರ್ತಾರೆ ಸ್ಟ್ರೈಟ್ ಟು ದ ಪಾಯಿಂಟ್ ಏನ್ ಕೇಳಿರ್ತಾರೆ ಅದನ್ನ ಹೇಳ್ಬೇಕು. ಮೇಂಟೈನ್ ಪ್ರೊಫೆಷನಲ್ ಬಿಹೇವಿಯರ್ ಅಂತ ಹೇಳ್ತಾರೆ. ಮೇಂಟೈನ್ ಪ್ರೊಫೆಷನಲ್ ಬಿಹೇವಿಯರ್ ಅಂದ್ರೆ ಯಾವುದೇ ರೀತಿಯಾದಂತ ಮಿಸ್‌ಬಿಹೇವಿಯರ್ ಮಾಡುವಂತದ್ದಾಗಿರ್ಬೋದು. ಸೊ ಒಂದು ಡ್ರೆಸ್ ಕೋಡ್ ಇಂತ್ರ ಕೂಡ ಹಿಡಿದು ನೀವು ಹೋಗಿ ಚೇರ್ ಮೇಲೆ ಕುತ್ಕೊಂಡು ಗ್ರೀಟಿಂಗ್ಸ್ ಮಾಡೋದ್ರಿಂತ ಕೂಡ ನಿಮ್ಮ ಒಂದು ಬಿಹೇವಿಯರ್ ಅನ್ನ ಅವ್ರು ಏನ್ ಮಾಡ್ತಾರೆ ಸೊ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಲ್ಲಿ. ಸೊ ಮೇಂಟೈನ್ ಪ್ರೊಫೆಷನಲ್ ಬಿಹೇವಿಯರ್. ಸೊ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ವಿಡಿಯೋಸ್‌ಗಳಾಗಿರ್ಬೋದು ಆ ರೀತಿ ಎಲ್ಲ ನೋಡ್ಕೋಬಹುದು ನೀವು. ಯಾವ ರೀತಿ ಒಂದು ಪ್ರೊಫೆಷನಲ್ ಬಿಹೇವಿಯರ್ ಇರುತ್ತೆ ಅಂತ. ಸೊ ಇದೆಲ್ಲ ನಿಮಗೆ ಸೊ ಯೂಸ್ ಆಗಲ್ಲ. ನಿಮಗೆ ಬೇಕಾಗಿರೋದು ಜಸ್ಟ್ ಈಗ ಸಕ್ಸಸ್ ಇಂಟರ್ವ್ಯೂ ಸ್ಟೇಜ್ ಬೇಕು ಅಂತಂದ್ರೆ ಇಷ್ಟು ಪಾಯಿಂಟ್ಸ್‌ಗಳು ನಿಮಗೆ ಬೇಕು ಅಂತ. ಬಟ್ ನೀವು ಮುಂದೆ ಒಂದಿನ ಏನಾಗುವಂತವ್ರು ಸೊ ಇಂಟರ್ವ್ಯೂನ ಅಟೆಂಡ್ ಮಾಡುವಂತವ್ರೆ. ಹಾಗಾಗಿ ನೀವು ಇಷ್ಟು ಪಾಯಿಂಟ್ಸ್‌ಗಳನ್ನ ಕೂಡ ನೀವು ತಿಳ್ಕೊಂಡಿರಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಗ್ರಾಮರ್ ಪಾಯಿಂಟ್ಸ್ ಅಲ್ಲಿ ಇಂಟರ್ವ್ಯೂ ಸ್ಕಿಲ್ಸ್‌ಗಳನ್ನ ಇಟ್ಟಿರ್ತಾರೆ. ಅದು ಡೂಸ್ ಇನ್ ಆನ್ ಇಂಟರ್ವ್ಯೂ ಅಂತ ಹೇಳ್ತಾರೆ. ಅಂದ್ರೆ ಏನನ್ನ ಮಾಡಬೇಕು ಹೌದಾ? ಸೊ ಇದೆಲ್ಲ ರೈಟ್ ಪಾಯಿಂಟ್ಸ್. ಇವನ್ನೆಲ್ಲ ನೀವು ಮಾಡಬೇಕು ಅಂತ. ಸೊ ಡೋಂಟ್ಸ್ ಇನ್ ಆನ್ ಇಂಟರ್ವ್ಯೂ ಅಂತಂದ್ರೆ ಇವೆಲ್ಲ ರಾಂಗ್. ಇವನ್ನ ಮಾಡಬಾರದು. ಏನ್ನ ಮಾಡಬೇಕು? ಸೊ ಅರೈವ್ ಆನ್ ಟೈಮ್. ಹೌದಾ? ಎಕ್ಸಾಕ್ಟ್ 10:00ಗೆ ಹೇಳಿದ್ದಾರೆ ಅಂತಂದ್ರೆ ನೀವು 10:00ಗೆ ಟೈಮ್ ಪಿಕಪ್ ಮಾಡ್ತೀನಿ ನಾನು ಆನ್ ಟೈಮ್ ಮ್ಯಾಚ್ ಮಾಡ್ತೀನಿ ಬೇಡ. ಅರೈವ್ ಆನ್ ಟೈಮ್ ಅಂತ ಅಂದ್ರೆ 50 ಇಂಟು 10 ಮಿನಿಟ್ಸ್ ಆಸ್ ದ ಮ್ಯಾಕ್ಸಿಮಮ್. ಅಲ್ಲಿವರೆಗೂ ಕೂಡ ಅಷ್ಟಕ್ಕಿಂತ ಮುಂಚೆನೆ ನೀವು ಇರಬೇಕು. ಸೊ ಡ್ರೆಸ್ ಪ್ರೊಫೆಷನಲಿ. ಸೊ ಗೊತ್ತಲ್ವಾ ಫಾರ್ಮಲ್ಸ್ ಪ್ಯಾಂಟ್ಸ್ ಆಗಿರ್ಬೋದು ಅಥವಾ ಶರ್ಟ್ಸ್ ಆಗಿರ್ಬೋದು. ಸೊ ಫುಲ್ ಸ್ಲೀವ್ ಶರ್ಟ್ ಇಲ್ಲ ಬ್ಲೇಸರ್ ಹಾಕೊಂಡು ನೀವು ಹೋಗುವಂತ ಕಂಪನಿ ಇನ್ನೂ ಕೂಡ ಚೆನ್ನಾಗಿ ಅಪ್ಡೇಟೆಡ್ ಇತ್ತು ಅನ್ನೋ ಟೈಮಲ್ಲಿ ನೀವೇನೋ ಬ್ಲೇಸರ್ಸ್ ಈ ರೀತಿಯಾದಂತ ಒಂದು ಡ್ರೆಸ್ ಕೋಡ್ ಮೇಂಟೈನ್ ಮಾಡಿ. ಸೊ ಕ್ಯಾರಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗಿರುತ್ತೋ ಅದನ್ನೆಲ್ಲ ಕ್ಯಾರಿ ಮಾಡ್ಕೊಳ್ಳಿ. ಸೊ ಮೇಂಟೈನ್ ಐ ಕಾಂಟ್ಯಾಕ್ಟ್. ಇದನ್ನು ಕೂಡ ಮಾಡಬೇಕು. ಸೊ ಆ ಇಂಟರ್ವ್ಯೂವರ್ಸ್‌ಗಳು ಎಲ್ಲಾರನ್ನೂ ಕೂಡ ಸೊ ಈಸ್ ದೇರ್ ಎನಿ 5 ಟು 4 ಮೆಂಬರ್ಸ್ ಕುತ್ಕೊಂಡಿದ್ರು ಅಂತ ಅಂದ್ರೆ ಸೊ ಅವ್ರೆಲ್ಲರಿಗೂ ಜೊತೆನೂ ಕೂಡ ಐ ಕಾಂಟ್ಯಾಕ್ಟ್ ಮಾಡ್ಬೇಕು. ಯಾರನ್ನೋ ಒಬ್ಬರನ್ನೇ ನೋಡೋದಾಗಿರುತ್ತೆ ಅಥವಾ ಯಾರನ್ನೋ ನೋಡದೆ ಗೋಡೆ ನೋಡೋದು, ಹಿಂದ್ಗಡೆ ಮೇಲ್ಗಡೆ ನೋಡೋದು ಈ ರೀತಿ ಮಾಡಬಾರ್ದು. ಐ ಕಾಂಟ್ಯಾಕ್ಟ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ದ ಇಂಟರ್ವ್ಯೂವರ್. ಸೊ ನಿಮ್ಮ ಒಂದು ಇಂಟರ್ವ್ಯೂ ಸಕ್ಸಸ್ ಆಗಲಿ ಅಥವಾ ಫೇಲ್ಯೂರ್ ಆಗಲಿ ಅಟ್ ದ ಎಂಡ್ ಇಫ್ ದ ಇಂಟರ್ವ್ಯೂ ಅವ್ರು ನಿಮಗೆ ಹೋಗ್ಬೋದು ಹೊರಗಡೆ ಅಂತ ಹೇಳಿದ ತಕ್ಷಣ ನೀವು ಎದ್ದೇಳ್ತಿದ್ದೀರಾ ಅಂತ ಅಂದ್ರೆ ಸೊ ಪ್ರತಿಯೊಬ್ರು ಅಲ್ಲಿರೋರಿಗೂ ಕೂಡ ಥ್ಯಾಂಕ್ಸ್ ಹೇಳಿನೇ ಹೊರಗಡೆ ಬರುವಂತ. ಸೊ ಡೋಂಟ್ಸ್ ಇನ್ ಅನ್ ಇಂಟರ್ವ್ಯೂ. ಸೊ ಏನನ್ನ ಮಾಡಬಾರ್ದು ಇಂಟರ್ವ್ಯೂ ಅಲ್ಲಿ ಅರೈವ್ ಲೇಟ್. ಹೌದಾ? ಸೊ 5 ಮಿನಿಟ್ಸ್ ಅಲ್ಲ 2 ಮಿನಿಟ್ಸ್ 1 ಮಿನಿಟ್ ಲೇಟ್ ಆಗೋದ್ರು ಕೂಡ ಅದು ಲೇಟ್ ಅಂತಾನೆ. ಸೊ ಅಲ್ಲಿ ನಿಮ್ಮ ಇರ್ರೆಸ್ಪಾನ್ಸಿಬಿಲಿಟಿಯನ್ನ ತೋರಿಸುತ್ತದೆ. ಹೌದಾ? ಅರೈವ್ ಲೇಟ್ ಮಾಡಬಾರ್ದು. ಸೊ ಇಂಟರಪ್ಟ್ ದ ಇಂಟರ್ವ್ಯೂವರ್. ಸೊ ಇಂಟರ್ವ್ಯೂವರ್ ಏನೋ ಒಂದು ಕ್ವಶನ್ ಕೇಳ್ತಾ ಇರ್ತಾರೆ. ಹೌದಾ? ಆ ಟೈಮಲ್ಲಿ ಅವರಿಗೆ ನಾವು ಇಂಟರಪ್ಟ್ ಮಾಡಬಾರ್ದು. ಯೂಸ್ ಆಫ್ ಮೊಬೈಲ್ ಫೋನ್. ಸೊ ನಮ್ಮ ಹತ್ರ ಇಂಟರ್ವ್ಯೂ ಅಲ್ಲಿ ಮೊಬೈಲ್ ಫೋನ್ ಇದೆ ಅನ್ನೋದನ್ನ ತೋರಿಸ್ಕೊಳ್ಳೋದು ಬೇಡ ಅನ್ನೋ ಅಷ್ಟು ಈಗಿನ ಪ್ರೆಸೆಂಟ್ ಅಲ್ಲಿ ಇಂಟರ್ವ್ಯೂಸ್‌ಗಳು ಅಷ್ಟು ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ. ಸೊ ಮೊಬೈಲ್ ಫೋನ್ ಯಾವುದೇ ರೀತಿ ಯೂಸ್ ಗಿವ್ ಫಾಲ್ಸ್ ಇನ್ಫಾರ್ಮೇಷನ್. ಹೌದಾ? ಸೊ ಏನ್ ಕ್ವೆಶ್ಚನ್ ಕೇಳ್ತಾರೆ ಎಕ್ಸಾಕ್ಟ್ ಕ್ವೆಶ್ಚನ್ ಕೇಳಿದ್ರೆ ಎಕ್ಸಾಕ್ಟ್ ಆನ್ಸರ್ ಹೇಳಬೇಕು. ಹೌದಾ? ಸೊ ಯಾವುದೇ ರೀತಿಯಾದಂತ ತಪ್ಪು ಮಾಹಿತಿಗಳನ್ನ ಕೊಡಬಾರ್ದು. ಸೊ ಫಾರ್ ಎಕ್ಸಾಂಪಲ್ ಕೇಳಿದ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ ಓವರ್ ಕಾನ್ಫಿಡೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಅವ್ರು ಏನೋ ಕೇಳಿದ್ರು ನಿಮ್ಮ ವರ್ಕ್ ಯಾವ ರೀತಿ ನಿಮ್ಮನ್ನ ಯಾಕೆ ನಾವು ಅಪಾಯಿಂಟ್ ಮಾಡ್ಕೋಬೇಕು? ನಿಮ್ಮ ವರ್ಕ್ ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಅದಕ್ಕೋಸ್ಕರ ಹೋಗಿ ಬಂದ್ಬಿಟ್ಟು ನನ್ನ 10th ಮಾರ್ಕ್ಸ್ ಅಷ್ಟಿದೆ ಸರ್. ನನ್ನ PUC ಮಾರ್ಕ್ಸ್ ಕಾರ್ಡ್ ಇಷ್ಟಿದೆ. ನಾನು ಅಷ್ಟು ಚೆನ್ನಾಗಿ ಓದ್ತಿದ್ದೆ ಕಾಲೇಜಲ್ಲಿ, ಸ್ಕೂಲಲ್ಲಿ. ನನ್ನ ಡಿಗ್ರಿಯಲ್ಲಿ ಇಷ್ಟು ಇದು ಮಾಡಿದ್ದೆ. ಈ ರೀತಿಯಾದಂತ ಓವರ್ ಕಾನ್ಫಿಡೆನ್ಸ್ ಇಂಡಿಕೇಟರ್ಸ್‌ಗಳನ್ನ ಯಾವುದೇ ರೀತಿಯಾದಂತ ಬಳಸಬಾರ್ದು. ಸೊ ಅವ್ರು ಅಲ್ಲಿಗೆ ಕ್ವೆಶ್ಚನ್ ಏನ್ ಕೇಳಿರ್ತಾರೆ ಅದನ್ನ ಮಾತ್ರ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಇಂಟರ್ವ್ಯೂಸ್ ಅಂತ ಹೇಳಿ ಕರೀತಾರೆ. ಸೊ ಟೈಪ್ಸ್ ಆಫ್ ಇಂಟರ್ವ್ಯೂಸ್ ಅಂತ ಅಂದ್ರೆ 2 ಟೈಪ್ಸ್ ಬರ್ತದೆ ಮೇನ್ಲಿ ಆಗಿ ಪರ್ಸನಲ್ ಇಂಟರ್ವ್ಯೂ ಮತ್ತೆ ಗ್ರೂಪ್ ಇಂಟರ್ವ್ಯೂ. ಪರ್ಸನಲ್ ಇಂಟರ್ವ್ಯೂ ಇಲ್ಲಿವರೆಗೂ ಕೂಡ ನೀವು ಕೇಳ್ಕೊಂಡ್ ಬಂದಿರೋದೆಲ್ಲ ಪರ್ಸನಲ್ ಇಂಟರ್ವ್ಯೂಗೆ. ಆದ್ರೆ ಏನಿರ್ತಾರೆ ಅಲ್ಲಿ ಒನ್ ಇಂಟರ್ವ್ಯೂವರ್ ಅಂಡ್ ದ ಒನ್ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಇರ್ತಾರೆ. ಒಬ್ಬನೇ ಇಂಟರ್ವ್ಯೂ ತಗೊಂತಾನೆ, ಒಬ್ಬನೇ ಕ್ಯಾಂಡಿಡೇಟ್ ಇರ್ತಾನೆ. ಹೌದಾ? ಬಟ್ ಗ್ರೂಪ್ ಇಂಟರ್ವ್ಯೂಸ್ ಅಂದ್ರೆ ಆ ತರ ಅಲ್ಲ. ಮಲ್ಟಿಪಲ್ ಕ್ಯಾಂಡಿಡೇಟ್. ಸೊ ಒಂದೊಂದು ಕಂಪನಿಗಳು ಏನ್ ಮಾಡ್ತಾರೆ ತಮಗೆ ಜಾಸ್ತಿ ಲೆಕ್ಕದ ಇಂಟರ್ವ್ಯೂ ಎಂಪ್ಲಾಯೀಸ್‌ಗಳನ್ನ ನೀಡಿದ್ದಾಗ ಸೊ ಏನ್ ಮಾಡ್ತಾರೆ ಕರೀತಾರೆ ಪೋಸ್ಟಿಂಗ್ ರಿಕ್ರೂಟ್ಮೆಂಟ್‌ಗೆ ಕರೆದು ಏನ್ ಮಾಡ್ತಾರೆ ಅವರಿಗೆ ಫಸ್ಟ್ ಮೊದಲನೇದಾಗಿ ಟೆಸ್ಟ್ ಕೊಡ್ತಾರೆ. ಸೊ ಒಂದು ಟೆಸ್ಟ್ ಪಾಸ್ ಮಾಡಿ ನೀವು ಬರ್ಬೋದು ನೆಕ್ಸ್ಟ್ ಸ್ಟೇಜ್‌ಗೆ ಅಂತ ಹೇಳ್ಬಿಟ್ಟು. ಆ ರೀತಿ ಮಲ್ಟಿಪಲ್ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಟುಗೆದರ್ ಅನ್ನೋದಕ್ಕೆ ಏನಂತಾರೆ ಗ್ರೂಪ್ ಇಂಟರ್ವ್ಯೂ ಅಂತ ಹೇಳ್ತಾರೆ. ಸೊ ಈ ಒಂದು ಗ್ರೂಪ್ ಇಂಟರ್ವ್ಯೂನ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಮೊದಲನೇದಾಗಿ ಇಂಟ್ರೊಡಕ್ಷನ್. ಹೋದ ತಕ್ಷಣ ನಿಮ್ಮ ಒಂದು ಪರಿಚಯ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್‌ಗಳನ್ನ ರೆಸ್ಯೂಮ್‌ಗಳನ್ನ ಸಬ್ಮಿಟ್ ಮಾಡುವಂಥದ್ದು. ನೆಕ್ಸ್ಟ್ ಏನ್ ಮಾಡ್ತಾರೆ ನಿಮ್ಮೊಂದು ಟಾಪಿಕ್ ಅಥವಾ ಪ್ರಾಬ್ಲಮ್‌ನ ಕೊಟ್ಟು ಏನ್ ಮಾಡ್ತಾರೆ ನಿಮ್ಮನ್ನ ಅದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಬಿಡ್ತಾರೆ. ಸೊ ಅದನ್ನ ಸಾಲ್ವ್ ಮಾಡಿ ಕ್ಲಿಯರ್ ಮಾಡ್ಕೊಂಡ್ ಬಂದ್ರೆ ನಿಮಗೆ ನೆಕ್ಸ್ಟ್ ಸ್ಟೇಜ್‌ಗೆ ಕರ್ಕೊಳ್ಳೋತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಗ್ರೂಪ್ ಡಿಸ್ಕಷನ್ ಅಂತ ಕರೀತೀವಿ. ಗ್ರೂಪ್ ಡಿಸ್ಕಷನ್ ಅಂದ್ರೆ ಸೊ ಅದರದ್ದೇ ಆದಂತ ಒಂದು ಸೆಪರೇಟ್ ಟಾಪಿಕ್ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ ಅದು ಬೇರೆ. ಬಟ್ ಇಲ್ಲಿ ಗ್ರೂಪ್ ಡಿಸ್ಕಷನ್ ಅಂದ್ರೆ ಏನು ಪ್ರೆಸೆಂಟ್ ಅಲ್ಲಿ ಅಂತ ಅಂದ್ರೆ ಸೊ ಗ್ರೂಪ್ ಇಂಟರ್ವ್ಯೂ ಅಲ್ಲಿ ಅವರ ಒಂದು ಕಂಪನಿಯಲ್ಲಿ ಇರುವಂತಹ ಒಂದು 3 ಟು 4 ಮೆಂಬರ್ಸ್‌ಗಳ ಜೊತೆಗೆ ಒಂದು ಗ್ರೂಪ್ ಮಾಡಿರ್ತಾರೆ.
ಸೊ ಆ ಗ್ರೂಪ್ ಅಲ್ಲಿ ನಿಮ್ಮನ್ನ ಬಿಟ್ಟು ನೋಡು. ಸೊ ಅವ್ರ ಜೊತೆಗೆ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇರುತ್ತೆ, ನಿಮ್ಮ ಒಂದು ಬಿಹೇವಿಯರ್ ಯಾವ ರೀತಿ ಇರುತ್ತೆ, ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಯಾವ ರೀತಿ ಇರುತ್ತೆ ಅವ್ರ ಜೊತೆ, ಅದನ್ನ ಚೆಕ್ ಮಾಡೋದಕ್ಕೋಸ್ಕರ ಒಂದು ಗ್ರೂಪ್ ಡಿಸ್ಕಷನ್ ಬಿಡ್ತಾರೆ. ಅಬ್ಸರ್ವೇಷನ್ ಬೈ ಇಂಟರ್ವ್ಯೂವರ್ಸ್. ಹೌದಾ, ನೀವು ಕ್ಯಾಂಡಿಡೇಟ್ಸ್ ಇಷ್ಟೆಲ್ಲ ಮಾಡ್ತಿರ್ತೀರಾ, ಸೊ ಎಕ್ಸಾಮ್ ಬರೀತಾ ಇರ್ತೀರಾ, ನಿಮ್ಮ ರೆಸ್ಯೂಮ್ ಸಬ್ಮಿಟ್ ಮಾಡ್ತಾ ಇರ್ತೀರಾ, ನಿಮ್ಮ ಒಂದು ನಿಮಗೆ ಅಸೈನ್ ಮಾಡಿರುವಂತ ಒಂದು ಗ್ರೂಪ್ ಜೊತೆ ನಿಮ್ಮ ಒಂದು ಕಮ್ಯುನಿಕೇಶನ್ ಮಾಡ್ತಾ ಇರ್ತೀರಾ. ಇದನ್ನೆಲ್ಲ ಏನ್ ಮಾಡ್ತಾರೆ, ಸೊ ಇಂಟರ್ವ್ಯೂವರ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಏನ್ ಮಾಡ್ತಾರೆ, ಸೊ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಾದ್ಮೇಲೆ ಏನ್ ಮಾಡ್ತಾರೆ, ಯಾವ ಸೂಟಬಲ್ ಆಗಿದ್ದಾನೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಹೌದಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನೊಂದು ಹೈಲೈಟ್ ಮಾಡಿದ್ದಿಲ್ಲ, ಸೊ ಹೈಲೈಟ್ ಇಲ್ಲಿ ಮಾಡ್ತೀನಿ. ಓಕೆನಾ. ಹೈಲೈಟ್ ಏನಪ್ಪಾ ಅಂದ್ರೆ, ಸೊ ಬೇಸಿಕ್ ಇಂಟರ್ವ್ಯೂ ಕ್ವಶನ್ಸ್ ಅಂತ ಹೇಳ್ಬಿಟ್ಟು. ಹೌದಾ. ಸೊ ಬೇಸಿಕ್ ಇಂಟರ್ವ್ಯೂ ಕ್ವಶನ್ಸ್ ಏನೇನು ಕೇಳ್ಬೋದು, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಸೊ ನಿಮ್ ಬಗ್ಗೆ ನೀವು ಹೇಳ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಎಕ್ಸ್ಟರ್ನಲ್ ಇನ್ಫಾರ್ಮೇಶನ್ ಇಲ್ಲದೇನೆ, ಸೊ ನಿಮ್ಮಲ್ಲಿರುವಂತಹ ಸ್ಕಿಲ್ಸ್ ಮತ್ತೆ ಕ್ವಾಲಿಟೀಸ್ ಗಳನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಬೇಕು. ಆ ಒಂದು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಲ್ಲಿ ನಿಮ್ಮ ನೇಮ್ ಅಂಡ್ ಯುವರ್ ಸರ್ ನೇಮ್ ಆಲ್ಸೋ ಅಂಡ್ ನೆಕ್ಸ್ಟ್ ನಿಮ್ಮ ಒಂದು PU ಸ್ಟಡಿ ಎಲ್ಲ ಆಯ್ತು. ಸೊ ಈ ರೀತಿ ಮಾರ್ಕ್ಸ್ ಹೇಳೋದು ಮುಖ್ಯ ಅಲ್ಲ ಅಲ್ಲಿ. ನೀವು ಎಲ್ಲಿ ಸ್ಟಡಿ ಮಾಡಿದ್ರಿ ಅನ್ನುವಂಥದ್ದನ್ನ ಒಂದು ಕವರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನ್ ಹೇಳ್ಬೇಕಂತಂದ್ರೆ, ಸೊ ನಿಮ್ಮಲ್ಲಿರುವಂತಹ ಸ್ಕಿಲ್ಸ್ ಗಳಾಗಿರ್ಬೋದು, ಈ ರೀತಿಯಾದಂತಹ ನಿಮ್ಮ ಒಂದು ಯಾವ ರೀತಿ ಒಂದು ಜರ್ನಿ ಬಂತು ಅನ್ನೋಂಥದ್ದನ್ನ ಸ್ವಲ್ಪ ಹೇಳ್ಬೇಕು. ಸೊ ವಾಟ್ ಆರ್ ಯುವರ್ ಸ್ಟ್ರೆಂತ್ ಅಂತ ಕೇಳಿದಾಗ, ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡ್ತೀರಾ, ಎಷ್ಟು ಐ ಕಾಂಟ್ಯಾಕ್ಟ್ ಮೇಲೆ ಆನ್ಸರ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸ್ಟ್ರೆಂತ್, ನೀವು ಹೇಳಿರುವಂತ ಒಂದು ಸ್ಟ್ರೆಂತ್ ಕನ್ಸಿಡರ್ ಆಗುತ್ತೆ. ಓಕೆ. ಸೊ ಏನಪ್ಪಾ ಯಾವ ರೀತಿ ಹೇಳೋದು ಅಂತ ಅಂದ್ರೆ, ಸೊ ನಿಮ್ಗೆ ಏನೋ ಒಂದು ಕ್ವಶನ್ ಕೇಳಿರ್ತಾರೆ. ಹೌದಾ. ಏನ್ ಕ್ವಶನ್ ಕೇಳಿದ್ರು, ಸೊ ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್ ಅಂತ ಅಂದ್ರೆ ನಿಮ್ಮಲ್ಲಿರುವಂತಹ ಒಂದಿಷ್ಟು ಕ್ವಾಲಿಟೀಸ್ ಏನು, ಸೊ ನಿಮ್ಮಲ್ಲಿರುವಂತಹ ಒಂದಿಷ್ಟು ಶಕ್ತಿಗಳು ಏನು ಅಂತ ಅಂದ್ರೆ, ನಿಮ್ಮ ಶಕ್ತಿ ಏನು ಅಂತಂದ್ರೆ, ಈ ಕ್ವಶನ್ ಆನ್ಸರ್ ಮಾಡುವಾಗ ಈ ಕ್ವಶನ್ ಆನ್ಸರ್ ಮಾಡುವಾಗ ಏನ್ ಮಾಡ್ಬೇಕು, ನಿಮ್ಮಲ್ಲಿ ಅದ್ ಎಷ್ಟು ಇದು ಇರುತ್ತಲ್ಲ, ಕಾನ್ಫಿಡೆನ್ಸ್ ಇರುತ್ತಲ್ವಾ, ಅದು ನಿಮ್ಮನ್ನ ಏನ್ ಮಾಡುತ್ತೆ, ಸ್ವಲ್ಪ ನಿಮ್ಮ ಒಂದು ಇಂಟರ್ವ್ಯೂ ಸಕ್ಸಸ್ ಆಗೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೇಕು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಆರ್ ಯುವರ್ ವೀಕ್ನೆಸ್ ಅಂತ. ವಾಟ್ ಆರ್ ಯುವರ್ ವೀಕ್ನೆಸ್ ಅಂತ ಅಂದ್ರೆ ವಾಟ್ ಆರ್ ಯುವರ್ ವೀಕ್ನೆಸ್ ಅಂತ ಅಂದ್ರೆ, ಸೊ ನಿಮ್ಮಲ್ಲಿ ಏನು ಕೊರತೆಗಳಿದಾವೆ, ಸೊ ನೀವು ಕೊರತೆಗಳನ್ನ ಹೇಳುವಾಗಲೂ ಕೂಡ ಕಾನ್ಫಿಡೆಂಟ್ ಇರ್ಬೇಕು. ಸೊ ನಾವು ಸರ್ ಸ್ಟ್ರೆಂತ್ಸ್ ಹೇಳುವಾಗ ಕಾನ್ಫಿಡೆಂಟ್ ಆಗಿರ್ತೀವಿ, ವೀಕ್ನೆಸ್ ಹೇಳುವಾಗ ಸ್ವಲ್ಪ ಮುಜುಗರ ಪಡ್ತೀವಿ ಅಂತ ಅಂದ್ರೆ, ಅವಾಗ ಅನ್ಕೊಂತಾರ ಅವರು, ನೀವು ಮುಜುಗರ ಪಡ್ತಾ ಇರೋದನ್ನೇ ನಿಮ್ಮ ಒಂದು ವೀಕ್ನೆಸ್ ಆಗಿದೆ ಅಂತ. ನಿಮ್ಮಲ್ಲಿ ಇರುವಂತಹ ವೀಕ್ನೆಸ್ ಗಳನ್ನ ಕೂಡ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಅವ್ರ ಎದುರಿಗೆ ಹೇಳ್ಕೊಂತೀರಾ, ಸರ್ ನನಗೆ ಈ ರೀತಿಯಾದಂತಹ ಒಂದು ವೀಕ್ನೆಸ್ ಇತ್ತು, ಬಟ್ ನಾನು ಅದ್ರ ಮೇಲೆ ವರ್ಕೌಟ್ ಮಾಡ್ತಾ ಇದ್ದೇನೆ, ಸೊ ಅದನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿಸ್ತೀನಿ ಅಂತ ಹೇಳಿ. ಸೊ ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು, ವೈ ಶುಡ್ ವಿ ಹೈಯರ್ ಯು. ನಾನು ನಿಮ್ಮನ್ನ ಏನಕ್ಕೆ ನಮ್ಮ ಕಂಪ್ನಿ ಹೇರ್ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಹೌದಾ. ಸೊ ನೀವು ಈ ಒಂದು ಕ್ವಶನ್ ಕೇಳಿದಾಗ ಏನ್ ಹೇಳ್ಬೇಕಪ್ಪ ಅಂತ ಅಂದ್ರೆ, ಸರ್ ನನ್ನ PUC ನಾನು ಇಷ್ಟು ಮಾಡಿದ್ದೆ ಸ್ಕೋರ್, ನಾನು 10th ಇಷ್ಟು ಮಾಡಿದ್ದೆ, ಸೊ ಡಿಗ್ರಿಯಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದೆ, ನಾನು ನಮ್ಮ ಕಾಲೇಜಲ್ಲೆಲ್ಲ ನಾನು ಹೆಂಗಂತ ಇದ್ರು ನಾನು ಇಷ್ಟು ಚೆನ್ನಾಗಿ ಹೇಳ್ತಿದ್ದೆ. ಈ ರೀತಿ ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸ್ ಇಂಡಿಕೇಟರ್ ಮಾಡುವಂತ ಆನ್ಸರ್ಸ್ ಗಳು ಬೇಡ. ನಾವ್ ಏನಕ್ಕೆ ಅವ್ರನ್ನ ನಿಮ್ಮನ್ನ ಏನು ಕೇಳ್ತಾ ಇದಾರೆ, ಸೊ ನಮ್ಮ ಕಂಪ್ನಿ ನೀನ್ ಕರ್ಕೋಬೇಕಂದ್ರೆ ನೀನ್ PU ದಲ್ಲಿ ಏನ್ ಮಾಡಿದೆ, SSLC ಏನ್ ಮಾಡಿದೆ, ಅದು ಮುಖ್ಯ ಅಲ್ಲ ಅವ್ರಿಗೆ. ಅವ್ರಿಗೆ ಮುಖ್ಯ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ, ವೈ ಶುಡ್ ಬಿ ಹೈಯರ್ ಯು ಅಂತ ಅಂದ್ರೆ, ನಮ್ಮ ಕಂಪ್ನಿಗೆ ನೀನು ಕರ್ಕೊಂಡ್ವಿ ಅಂದ್ರೆ ನೀನ್ ನಮ್ಮ ಕಂಪ್ನಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತೀಯ ಅನ್ನೋದು ಮಾತ್ರ ಹೇಳ್ಬೇಕು. ಸರ್ ನಾನು ನಿಮ್ಮ ಕಂಪ್ನಿಗೆ ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ನನಗೆ ಕೊಟ್ಟಿರುವಂತ ಒಂದು ಕೆಲಸನ ಮಾಡ್ತೀನಿ, ಸೊ ನನಗೆ ನಿಜ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ರೀತಿ ನಾನು ಕೆಲಸ ಮಾಡ್ತೀನಿ, ಸೊ ನಿಮ್ಗೂ ಕೂಡ ಅನ್ನಿಸ್ಬೇಕು ಅದು ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಯೂಸ್ ಆಗುತ್ತೆ ಅಂತ, ಆ ತರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ. ಈ ರೀತಿಯಾದಂತ ಉತ್ತರಗಳು ಏನ್ ತೋರಿಸ್ತವೆ ಅಂತಂದ್ರೆ, ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನ ತೋರಿಸ್ತವೆ. ವೇರ್ ಡು ಯು ಸಿ ಯುವರ್ ಸೆಲ್ಫ್ ಇನ್ 5 years ಅಂದ್ರೆ, ಅವ್ರು ಇನ್ನೂ ಇದೊಂದು ಕ್ವಶನ್ ಕೇಳ್ತಾರೆ, ವೇರ್ ಡು ಯು ಸಿ ಯುವರ್ ಸೆಲ್ಫ್ ಇನ್ 5 years. ಈ ಬ್ಯಾಕ್ ಆಗಿರುವಂತ ಒಂದಿಷ್ಟು 5 years ಇದಾವಲ್ಲ, ಸೊ PU ಮತ್ತೆ ಡಿಗ್ರಿ 3+5 5 years ಆಗಿರುತ್ತಲ್ವ. ಸೊ ಆ ಒಂದು 5 years ಅಥವಾ ಡಿಗ್ರಿ ಪ್ಲಸ್ ಮಾಸ್ಟರ್ ಡಿಗ್ರಿ ಆಗಿರುತ್ತೆ, ಈ 5 years ಅಲ್ಲಿ ನಿಮ್ಮ ಸೆಲ್ಫ್ ನ ನೀವು ಎಲ್ಲಿ ನೋಡ್ಕೊಂಡ್ರಿ, ಸೊ ನಿಮ್ಮ ಒಂದು ರಿಯಲ್ ಎಲಿಜಿಬಿಲಿಟಿ ಏನು ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು, ಈ ರೀತಿಯಾದಂತ ಕ್ವಶನ್ಸ್ ಗಳು ಕೇಳ್ತಾರೆ. ಸೊ ಅದಕ್ಕೆ ಏನಪ್ಪ ಆನ್ಸರ್ ಮಾಡ್ಬೇಕು, ಆನ್ಸರ್ ಮಾಡ್ತೀರಾ ನಿಜ, ಹೌದಾ. ನಿಮ್ಮ ಆನ್ಸರ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಆನ್ಸರ್ ಮಾಡುವಾಗ ಒಂದಿಷ್ಟು ಟಿಪ್ಸ್ ಗಳನ್ನ ಇಟ್ಕೊಂಡು ಆನ್ಸರ್ ಮಾಡ್ರಿ. ಸೊ ಈ ರೀತಿ ಆನ್ಸರ್ ಕೊಟ್ರೆ ಯೂಸ್ ಆಗುತ್ತೆ. ಸೊ ಬಿ ಹಾನೆಸ್ಟ್. ಯಾವುದೇ ರೀತಿಯಾದಂತಹ ಅಪ್ರಾಮಾಣಿಕತೆ ಆನ್ಸರ್ ಬೇಡ. ಸೊ ಪ್ರಾಮಾಣಿಕವಾಗಿರ್ಬೇಕು ಆನ್ಸರ್. ಸೊ ನಿಮಗೆ ವೀಕ್ನೆಸ್ ಇದೆನಾ ಅಂತ ಕೇಳಿದ್ರು ಅಂತ, ಸೊ ನನಗೆ ವೀಕ್ನೆಸ್ಸೇ ಇಲ್ಲ ಅಂತ ಅಲ್ಲ, ಸೊ ಪ್ರತಿಯೊಬ್ಬರಿಗೂ ಕೂಡ ವೀಕ್ನೆಸ್ ಇದ್ದೇ ಇರುತ್ತೆ ಒಂದು. ಹೌದಾ. ಆ ರೀತಿ ಬಿ ಹಾನೆಸ್ಟ್. ನಿಮ್ಮ ವೀಕ್ನೆಸ್ ಗಳನ್ನ ಹೇಳ್ಕೊಳ್ಳೋ ಕೂಡ ನೀವು ಹಾನೆಸ್ಟ್ ಆಗಿ. ಸೊ ನೆಕ್ಸ್ಟ್, ಬಿ ಕ್ಲಿಯರ್ ಅಂಡ್ ಕನ್ಸೈಸ್. ಸೊ ಅವ್ರು ಏನೋ ಕೇಳಿದ್ರೆ ಕ್ವಶನ್ ನಿಮ್ಗೆ, ಸೊ ಫಾರ್ ಎಕ್ಸಾಂಪಲ್ ಈಗಲೇ ತಗೊಳ್ಳಿ, ವೀಕ್ನೆಸ್ ಬಗ್ಗೆ ಕೇಳಿದ್ರು ಅಂತ ಅನ್ನೋ ಟೈಮಲ್ಲಿ, ಸರ್ ನಂಗೆ ಸೊ ಈ ರೀತಿ ಒಂದಿಷ್ಟು ಗೊಣಗೋ ತರ ಮಾಡುವಂತದ್ದಾಗಿರ್ಬೋದು, ನನಗೆ ಮೊಬೈಲು ಆ ರೀತಿ ಸ್ವಲ್ಪ ತದ್ಲ ತರ ಮಾಡೋದು, ಈ ರೀತಿ ಮಾಡಿದ್ರು ಅಂತ ಅಂದ್ರೆ, ಸೊ ನೀವು ಒಂದು ಬಿ ಕ್ಲಿಯರ್ ಮತ್ತೆ ಕಾನ್ಸೈಸ್ ಆಗಿಲ್ಲ ಅಂತ ಅಂದ್ರೆ, ಅವ್ರಿಗೆ ಏನಾಗುತ್ತೆ, ನಿಮ್ಮ ಒಂದು ಇಂಟರ್ವ್ಯೂ ಅಲ್ಲಿಗೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫೋಕಸ್ ಆನ್ ರಿಲೆವೆಂಟ್ ಇನ್ಫಾರ್ಮೇಶನ್. ಆನ್ಸರ್ ಮಾಡುವಾಗ ರಿಲೆವೆಂಟ್ ಇನ್ಫಾರ್ಮೇಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಏನಕ್ಕಪ್ಪ ಅಂತಂದ್ರೆ, ಸೊ ಅವ್ರೇನೋ ಒಂದು ಕ್ವಶನ್ ಕೇಳಿರ್ತಾರೆ, ನೀವೇನೋ ಒಂದು ಆನ್ಸರ್ ಹೇಳ್ತಾ ಇರ್ತೀರ, ಹೌದಾ. ಸೊ ಆ ಟೈಮಲ್ಲಿ ಆ ಇಂಟರ್ವ್ಯೂ ಸಕ್ಸಸ್ ಆಗಲ್ಲ. ಹಾಗಾಗಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯೂಸ್ ಪಾಸಿಟಿವ್ ಲ್ಯಾಂಗ್ವೇಜ್. ಹೌದಾ. ಯಾವುದೇ ರೀತಿಯಾದಂಥ ನೆಗೆಟಿವ್ ಲ್ಯಾಂಗ್ವೇಜ್ ಬೇಡ. ಸೊ ಹೆದರಿಕೆ ರೀತಿಯಾದಂಥ ಮಾತುಗಳು ಬೇಡ. ಸೊ ಪಾಸಿಟಿವ್ ಆಗಿ ಮಾತಾಡಿ.
ಸೊ ರಿಮೈನ್ ಕಾನ್ಫಿಡೆಂಟ್. ಸೊ ಅಟ್ ದ ಎಂಡ್ ಆಫ್ ದ ಇಂಟರ್ವ್ಯೂ ತನಕನೂ ಕೂಡ ನೀವು ಏನಾಗಿರ್ಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು. ನೀವ್ ಎದ್ದು ವಾಪಸ್ ನಡ್ಕೊಂಡು ಅವ್ರು ಏನಾದ್ರು ನಿನಗೆ ಅನ್ನಿಸ್ತಿತ್ತು, ನೀನ್ ಇಂಟರ್ವ್ಯೂ ಅಲ್ಲಿ ಇದ್ದಾಗಲೇ ಕೂಡ ಅನ್ನಿಸ್ತು ನಿನಗೆ ಈ ಇಂಟರ್ವ್ಯೂ ಸಕ್ಸಸ್ ಆಗ್ಲಿಲ್ಲ ಅಂತ. ಬಟ್ ಆದ್ರೂ ಕೂಡ ನೀನ್ ಅಲ್ಲಿಂದ ಎದ್ದು ಬರುವಾಗ್ಲೂ ನಿನ್ನ ಕಾನ್ಫಿಡೆನ್ಸ್ ಲೆವೆಲ್‌ನ ಯಾವುದೇ ರೀತಿಯಾದಂತ ಕಳ್ಕೋಬಾರ್ದು. ಸೊ ರಿಮೈನ್ ಕಾನ್ಫಿಡೆಂಟ್ ಎಟ್ ದ ಎಂಡ್ ಆಫ್ ದ ಡೇ, ಎಟ್ ದ ಎಂಡ್ ಆಫ್ ದ ಇಂಟರ್ವ್ಯೂ ಅಂತ ಹೇಳ್ದೆ. ಹೌದಾ? ಸೊ ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇಲ್ಲಿವರೆಗೂ ಕೂಡ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸೊ ಏನಪ್ಪಾ ಅಂತಂದ್ರೆ ಇಂಟರ್ವ್ಯೂ ಸ್ಕಿಲ್ಸ್ ಇದು 4th ಸೆಮ್‌ನವರು ತುಂಬಾ ಜನ ರಿಕ್ವೆಸ್ಟ್ ಹಾಕಿದ್ರು ಸರ್ ಬಿಕಾಮ್ ಇಂಗ್ಲಿಷ್ ಮೇಲೆ ಮಾಡ್ರಿ ಇದ್ನ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಿಮ್ಗೆಲ್ಲರಿಗೋಸ್ಕರ ಕೇರಿ ಮಾಡಿರುವಂತ ವಿಡಿಯೋ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನು ಫ್ಯೂಚರಲ್ಲಿ ವಿಡಿಯೋಸ್‌ಗಳು ಬರ್ತಾ ಇರುತ್ತೆ. ನಿಮ್ಗೇನಾದ್ರೂ ವಿಡಿಯೋಸ್‌ಗಳು ಬೇಕು ಅಂತಂದ್ರೆ ಸೊ ನನಗೆ ಪರ್ಸನಲ್ ಆಗಿ ಆಗಿರ್ಬೋದು ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲೇ ತಿಳಿಸ್ತಾ ಇದ್ದೀರಾ, ಅದು ತುಂಬಾ ಖುಷಿನೇ. ಕಮೆಂಟ್ಸ್‌ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇನ್ ತಿಳಿಸ್ತೀರಾ ಅದ್ರ ಮೇಲೆ ವಿಡಿಯೋಸ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಆಸ್ ಯೂಶುವಲ್ ನಮ್ಮ ವಾಟ್ಸ್ಆಪ್ ಲಿಂಕ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಟ್ಟಿರ್ತೀನಿ. ಅದ್ರಿಂತ ಜಾಯ್ನ್ ಆಗಿ ನೀವು ಪರ್ಸನಲ್ ಆಗಿ ಕೂಡ ಮಾಡ್ಬೋದು ಅಥವಾ ದಟ್ ಗ್ರೂಪಲ್ಲಿ ಕೂಡ ಮಾಡ್ಬೋದು. ನಮ್ಮ ವೆಬ್‌ಸೈಟ್ ಲಿಂಕ್ ಕೂಡ ಅಪ್ಲೈ ಮಾಡಿರ್ತೀನಿ. ಅದ್ರೊಳಗಡೆ ನಿಮ್ಗೆ ಈ PDF ಫ್ರೀಯಾಗೆ ಸಿಗುತ್ತೆ. ಯಾವುದೇ ರೀತಿಯಾದಂಥ ಫೀಸ್ ಇಲ್ಲ. ನಮ್ಮಲ್ಲಿ ಎಲ್ಲವೂ ಕೂಡ ಫ್ರೀಯಾಗಿ ನಾವು ಕೊಡುವಂಥದ್ದು. ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು, ನೀವು ಅಲ್ಲಿಂದ ನೋಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಯೂಸ್‌ನ ತಗೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಲ್ಲಿವರೆಗೂ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಗ್ರೂಪ್ ಡಿಸ್ಕಷನ್ ಮೇಲೆ ಮಾಡ್ತೀನಿ. ಸೊ ಅದನ್ನು ಕೂಡ ಕೇಳ್ತಾ ಇದ್ದೀರಿ ತುಂಬಾ ಜನ. ಹಾಗಾಗಿ ಗ್ರೂಪ್ ಡಿಸ್ಕಷನ್ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಗ್ರೂಪ್ ಡಿಸ್ಕಷನ್ ಮೇಲೆ ಮಾಡ್ತೀನಿ. ಥ್ಯಾಂಕ್ ಯು.